ರಾಜು ಅವರು ಎಲ್ಲಿದ್ರು ಬರ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದಲಿತರ ಆಶಾ ಕಿರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ವೆಂಕಟೇಶ್ ಅಣ್ಣವ್ರು ಕೊಡ್ತಾ ಇದ್ದಾರೆ. ಏನಿವತ್ತು ಓಂಶಕ್ತಿ ಚಲಪತಿಯಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮೆಲ್ಲ ಸ್ನೇಹಿತರು ಇವತ್ತು ಪ್ರೀತಿಯಿಂದ ಚಲಪತಿಯಣ್ಣ ಕರೆಸಿ ಇವತ್ತಿಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದವು. ವಿಶೇಷವಾಗಿ ಒಂದು ಅರ್ಥರೂಪವಾಗಿ ಈ ಹುಟ್ಟುಹಬ್ಬ ಆಗ್ತಾಯಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಎಲ್ಲೋ ಮೋಜು ಮೋಸ್ತಿ ಮಾಡಿ ಬಾರು ಪಬ್ಬಗಳಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಸ್ನೇಹಿತರು ಇವತ್ತು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿಮೆಗೆ ಹಾರ ಹಾಕಿ ಇವತ್ತು ಅವರ ಸಮ್ಮುಖದಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ಒಂದು ಅರ್ಥರೂಪವಾಗಿದೆ ಅಂತೇಳಿ ನಾನು ಭಾವಿಸಿ ಓಂಶಕ್ತಿ ಚಲಪತಿಯಣ್ಣವ್ರಿಗೆ ಈ ಥರ ದೀನ ದಲಿತರಿಗೆ ಆಶಾ ಕಿರಣ ಆಗಿದ್ದು ಎಲ್ಲರ ಜೊತೆ ಬೆರೆತು ಮುಂದಿನ ದಿನಗಳಲ್ಲಿ ಎಲ್ಲರೂ ನಿಮ್ಮ ಜೊತೆ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯಗಳು ತಿಳಿಸಿದೆ. ಎಲ್ಲ ವರ್ಗದ ಜನರೊಂದಿಗೆ ಬೆರೆತು ವಿಶ್ವಸನೀಯವಾಗಿ ಯಾವುದೇ ಪಕ್ಷಭೇದ ಇಲ್ಲದೆ ಎಲ್ಲರೂ ಇವತ್ತು ನಾಯಕರಾದಂಥ ಓಂಶಕ್ತಿ ಚಲಪತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನರು ಆಗಮಿಸಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಹಾಗಾಗಿ ಈ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲ ಅಭಿಮಾನಿಗಳು ಕೇಕನ್ನು ಕತ್ತರಿಸಲಿಕ್ಕೆ ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಓಂಶಕ್ತಿ ಚಲಪತಿಯವರು ಕೇಕನ್ನು ಕತ್ತರಿಸಬೇಕು. ಅದಕ್ಕಿಂತ ಮೊದಲು ಭಾರತ್ ಮಾತಾ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ ಭೀಮ್. ಸ್ನೇಹಿತರೆ, ಇದು ಅಂಬೇಡ್ಕರ್ ಅಷ್ಟು ನಾನು 8th ಇದ್ದಾಗಿಂದ ಇಲ್ಲಿ ಬಂದು ಆಡ್ತಾ ಇರೋದು, ಹೋಗ್ತಾ ಇರೋದು. ಗೋಲಿ ಆಡಿದ್ದೀರಿ, ಕ್ರಿಕೆಟ್ ಆಡಿದ್ದೀರಿ, ಕಬಡ್ಡಿ ಆಡಿದ್ದೀವಿ. ಆಮೇಲೆ ಬರ್ತಾ ನನಗೆ ಇಲ್ಲಿ ಒಂದು ಅಂಬೇಡ್ಕರ್ ಒಂದು ಸನ್ನಿಧಾನದಲ್ಲಿ ಆ ಒಂದು ಹಾಸ್ಟೆಲ್ ಹುಡುಗರು ಎಲ್ಲರೂ ನಾನು ಹೋರಾಟ ಮಾಡಬೇಕಾದ್ರೆ ಇವತ್ತು ನಾನೊಂದು ಜಾತಿಯಲ್ಲಿ ಹುಟ್ಟಿರ್ಬೋದು. ಆದರೆ ನನಗೆ ಈ ಒಂದು ಜಾತಿ ಜನಾಂಗ ಅಂಬೇಡ್ಕರ್ ಪಾದದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾವುದೇ ಒಂದು ಜಾತಿ ಕೂಡ ಇಷ್ಟು ಸಪೋರ್ಟಿವ್ ಆಗಿ ನಂಗೆ ನಿಂತಿಲ್ಲ. ಎಲ್ಲ ವಿಭಾಗಗಳಲ್ಲಿ ಕೂಡ ನನಗೆ ಪ್ರತಿಯೊಂದಕ್ಕೂ ಇಗ್ಲಕ್ಕೆ ನಿಂತಾರೆ. ಮತ್ತು ಇದರಲ್ಲಿ ನಾನು ಮಾತಾಡಬಾರ್ದು ಬೇಜಾನ್ ಕಡೆ ಮಾತಾಡಬೇಕಂತ ಮತ್ತು ನಾನು ಪಕ್ಷಕ್ಕೆ ಸೇರಿದ್ದೀನಿ. ಆದರೆ ಎಲ್ಲ ಪಕ್ಷದವರು ನನ್ನ ಸ್ನೇಹಿತರಿದ್ದಾರೆ. ಇವತ್ತು ನಮ್ಮ ನಾರಾಯಣ ಸಮಾನ್ ಆಗ್ಬೋದು, ನಮ್ಮ ಮಹೇಶ್ ಆಗ್ಬೋದು, ನಮ್ಮ ಎಸ್.ಸಿ. ಮೋರ್ಚಾ ಅಧ್ಯಕ್ಷ ನಗರ ಆಗ್ಬೋದು, ನಮ್ಮ ಚಲಪತಿ ಆಗ್ಬೋದು, ಎಲ್ಲ ಯುವಕರು ತುಂಬ ಸಾಕಷ್ಟು ಇದೆ. ನಮ್ಮ ವೆಂಕಟೇಶನ್ ಆಗ್ಬೋದು, ಶ್ರೀರಣ್ಣ ಆಗ್ಬೋದು, ಮಂಜು ನರಸುರದ ಎಲ್ಲವೇ. ನಾನು ಒಂದು ಮಾತು ಹೇಳ್ತೀನಿ, ಏನಿವತ್ತು ಇದು ಮಾತಾಡ್ಬೋದೋ ಇಲ್ಲ ಗೊತ್ತಿಲ್ಲ, ನಿಮ್ಮೆಲ್ಲ ಒಪ್ಪಿಗೆ ಏನು ದಲಿತ ಪರ ಸಂಘಟನೆಗಳ ಒಪ್ಪಿಗೆ ಪಡೆದು ಮಾತಾಡ್ತಾ ಇದ್ದೀನಿ ಚಲಪತಿ. ಏನಿವತ್ತು ಸಂವಿಧಾನದ ಒಂದು ಆಶಯಗಳನ್ನ ಅಡಿಯಲ್ಲಿ ನಾನು ಒಂದು ಸತಿ 2018ರಲ್ಲಿ 19ರಲ್ಲಿ ನಾನು ಕ್ಯಾಂಡಿಡೇಟ್ ಆಗಿದ್ದೆ. ಅದು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲೇ ನನಗೆ ಸೀಟ್ ಸಿಕ್ಕಿದ್ದು. ಸೊ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಕೂಡ ಅವರು ಇವತ್ತು ಪ್ರಧಾನಮಂತ್ರಿ ಆಗಿದ್ದು. ಮೊನ್ನೆ ಪದೇ ಸಂವಿಧಾನದ ಬಗ್ಗೆ ಹೇಳ್ತಾನೇ ಇರ್ತಾರೆ. ಯಾರು ಏನೇನು ಅಂದ್ಕೊಳ್ಳಿ ನನಗೇನು ಭಯ ಇಲ್ಲ. ಸಂವಿಧಾನನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹಕ್ಕು. ಕೇವಲ ಒಂದು ಜಾತಿಯಲ್ಲಿ ಹುಟ್ಟಿರೋರು ಮಾತ್ರ ಎಲ್ಲ ಸಂವಿಧಾನ ಬರ್ತಿರೋದು. ಎಲ್ಲರಿಗೂ ಭಾರತದ 135 ಕೋಟಿ ಜನಕ್ಕೂ ಇವತ್ತು ಸಂವಿಧಾನ ಒಳಪಡ್ತದೆ, ಒಂದು ಜಾತಿಗಲ್ಲ ಒಳಪಡ್ತದೆ. ಹಾಗಾಗಿ ಆ ಸಂವಿಧಾನದ ವಿರುದ್ಧ ಯಾರೇ ಕೈ ಎತ್ತಿದ್ರೂ ಎದೆ ಎತ್ತಿದ್ರೂ ನಾವು ವಿರುದ್ಧ ನಾವು ನಿಂತ್ಕೊಳ್ತೀವಿ 100%. ಮತ್ತು ಯಾವುದೇ ಪಕ್ಷದಲ್ಲಿ ನಾನಿದ್ದರೆ ಕೂಡ ಆ ಪಕ್ಷದಿಂದ ರಿಸೈನ್ ಮಾಡಿ ಬಂದು ಸಂವಿಧಾನಕ್ಕೆ ತೊಂದರೆ ಆದಾಗ ಆ ಸಂವಿಧಾನ ರಕ್ಷಣೆ ಮಾಡೋವಂಥ ಇದಕ್ಕೆ ನಾನು ಎಲ್ಲ ಜೊತೆ ಕೈ ಜೋಡಿಸಿ ಪ್ರಥಮ ನಿಂತ್ಕೊಳ್ತೀವಿ ಅಂತ ಅಂಬೇಡ್ಕರ್ ಪಾದದ ಮೇಲೆ. ಮತ್ತು ಸಂವಿಧಾನದ ಬಗ್ಗೆ ಎಲ್ಲರಿಗೂ ಇವತ್ತು ಮೋದಿಯವರು ಯಾಕೆ ನಾನು ಇದು ಪ್ರಚಾರ ಮಾಡೋಕ್ಕೆ ಬಂದಿಲ್ಲ, ನಾವು ನಮ್ಮ ಅಭಿಮಾನದ ಮನಸ್ಸುಗಳು, ಅಭಿಮಾನದ ಹೃದಯಗಳಿದೆ. ಅದು ಯಾವುದೇ ಒಂದು ನಾವು ಪ್ರಚಾರಕ್ಕೆ ಆಸೆ ಬಿಡಲ್ಲ. ಸೊ ಹಂಗಾಗಿ ಇವತ್ತು ನನ್ನೆಲ್ಲ ಪ್ರಾಣ ಕೊಡುವಂಥ ಸ್ನೇಹಿತರು, ಹಿರಿಯರು ಎಲ್ಲ ಇರೋದಿಲ್ಲ. ಅವರೆಲ್ಲ ನನ್ನ ಅಭಿಮಾನದಿಂದ ಕರೆದು ಇವತ್ತು ನನ್ನ ಹುಟ್ಟಹಬ್ಬನ ಆಚರಿಸ್ತಾ ಇರೋದಕ್ಕೆ ನಾನು ಅವ್ರಿಗೆಲ್ಲ ಶಿರಸ ವಹಿಸಿ ನನ್ನ ಅವ್ರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಭೀಮ್.